ವತಿಯಿಂದ ಏನು ಪೊಲೀಸ್ ವಾಹನ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಮನವಿಯನ್ನು ಮಾಡಿದರು. ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ, ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡೋದಲ್ಲೇ ಖಂಡಿತವಾಗ್ಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತೆಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ 8,17,000 ಎಲ್ಲ ಮೊತ್ತವನ್ನು ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರ ಸಂಘದಿಂದ 1 ಲಕ್ಷ ಮೊತ್ತವನ್ನು ಕೊಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಇವತ್ತು ಕೊಟ್ಟಿದ್ದೀವಿ. ನಾನೆಲ್ಲ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಎಲ್ಲ ಡಾಕ್ಟರ್ಗಳಿಗೆ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಡ್ತೀನಿ ಮತ್ತು ಧನ್ಯವಾದಗಳನ್ನು ಕೂಡ ಕೋರ್ತೇನೆ. ಇನ್ನು ಮುಂದೆ ಕೂಡ ನನ್ನ ಒಂದು ಶಾಸಕರ ನಿಧಿಯಲ್ಲಿ 2 ವಾಹನ ಮತ್ತು ಹೂಡಾದಿಂದ 1 ವಾಹನ, ಒಟ್ಟು ಹಾಸನ ನಗರಕ್ಕೆ ಪೊಲೀಸ್ ಇಲಾಖೆಗೆ ಒಳ್ಳೆಯದಾಗಲಿ. ಅವರು ಕೂಡ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮುಂದೆನೂ ಕೂಡ ಏನು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಮತ್ತು ನಗರ ಭಾಗಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡಲಿ ಅಂತ ನಾನು ಕೂಡ ಕೇಳಿ 4 ವಾಹನವನ್ನು ಅವ್ರಿಗೆ ಕೊಡಲಿಕ್ಕೆ ಇವತ್ತು ಮುಂದೆ ಬಂದಿದ್ದೀನಿ. ಸರ್, ಗೊರೂರು, ಶಾಂತಿಗ್ರಾಮ, ಹಾಸನ ಸಿಟಿ ಬಹುತೇಕ ಕಡೆಗಳ ಸಬ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ವೆಹಿಕಲ್ ಇಲ್ಲ ಸರ್, ಅವ್ರು ಓನ್ ವೆಹಿಕಲಲ್ಲಿ ಓಡಾಡೋದು. ನಾನು ಕೂಡ ಕಳೆದ ವರ್ಷ ಏನು ಹಿಂದೆ 2006ರಲ್ಲಿ 4 ಲಕ್ಷ ವಾಹನಗಳಿತ್ತು. ಈಗ 12 ಲಕ್ಷ ವಾಹನಗಳು ನಗರ ಭಾಗದಲ್ಲಿ ಇವತ್ತು ಇದಾಗಿದೆ. ಹೆಚ್ಚು ವಾಹನಗಳು ಕೂಡ ಆಗಿದೆ. ನಾನು ಕೂಡ ಕಳೆದ ಅಧಿವೇಶನದಲ್ಲಿ ನಾನು ಕೂಡ ಪ್ರಶ್ನೆಯನ್ನು ಹಾಕಿದ್ದೆ. ಇನ್ನೊಂದು ನಮಗೆ ಸ್ಟೇಷನ್ ಬೇಕಾಗುತ್ತೆ ಮತ್ತು ಸಿಬ್ಬಂದಿನೂ ಕೊರತೆ ಇದೆ, ಸಿಬ್ಬಂದಿನೂ ಕೂಡ ನೀವು ಕೊಡಬೇಕಂತ ಕೇಳಿದೆ. ಕೆಲವೊಂದು ಕಡೆ ನಾನು ಈ ಸಂದರ್ಭದಲ್ಲಿ ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ, ಬಟ್ ಒಂದೇ ಒಂದು ಉತ್ತರ ಕೊಟ್ಟು ನಾವು ಹೆಚ್ಚಿನ ಸಿಬ್ಬಂದಿ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದರು ಮತ್ತು ಸ್ಟೇಷನ್ನು ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಎಲ್ಲೋ ಒಂದು ಕಡೆ ಸರ್ಕಾರದ ಒಂದು ಕೊರತೆ ಅನುದಾನ ವಿಚಾರದಲ್ಲಿ ಪ್ರತಿಯೊಂದು ವಿಚಾರ ತಮಗೂ ಗೊತ್ತಿದೆ. ಹಾಗಾಗಿ ನಾನು ರಾಜಕೀಯ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಕೂಡ ಮನವಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ, ಆಗ್ರಹನೂ ಕೂಡ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ವಾಹನ ಮತ್ತು ಹೆಚ್ಚಾಗಿದೆ. ನಮಗೆ ಪೊಲೀಸ್ ಸ್ಟೇಷನ್ನು, ಇನ್ನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೂಡ ಬೇಕು ಮತ್ತು ನಮಗೆ ಇದನ್ನು KIDB ಸರ್ಕಲಲ್ಲೂ ಕೂಡ ಒಂದು ನಮಗೆ ಸ್ಟೇಷನ್ ಕೂಡ ಬೇಕಾಗಿದೆ, ಪೊಲೀಸ್ ಸ್ಟೇಷನ್. ಹಾಗಾಗಿ ತಮ್ಮ ಮೂಲಕ ನಾನು ಕೂಡ ಸರ್ಕಾರಕ್ಕೆ ಮನವಿಯನ್ನು ಅಲ್ಲ ಸರ್, ಈಗ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತದೆ, ಅವೆಲ್ಲ ಕಟ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಅಂತ ಪೋಸ್ಟ್ಗಳಿಗೆ ವೆಹಿಕಲ್ ಇಲ್ಲ ಅಂದರೆ ಇನ್ನು ಯಾವಾಗ ಅವರು ಅಪರಾಧಗಳು ತಡೀತಾರೆ? ಅವರಿಗೆ ಸರಿಯಾದ ಸೌಲಭ್ಯ ಕೊಡಬೇಕಲ್ಲ ಸರ್? ಖಂಡಿತ ಸರ್. ಏನು ಸರ್ಕಾರ ಇವತ್ತು ನಾನು ಚರ್ಚೆ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ, ಅವ್ರನ್ನ ನಾನು ಅವ್ರ ಎದುರಿಗೆ ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ಒಂದು ಕಡೆ ಸರ್ಕಾರ ಇವತ್ತು ಸತ್ತೋಗಿದೆ ಅಂತ ಈ ಸಂದರ್ಭ ಹೇಳಬೇಕಾದ್ರೆ ತಮಗೆ ಗೊತ್ತಿದೆ, ಏನೋ ಹೆಚ್ಚು ಚರ್ಚೆ ಮಾಡೋದು ಬೇಡ. ಏನೋ ಒಂದು ಕಡೆ ಅನುದಾನ ವಿಚಾರದಲ್ಲಿ ತಮಗೆ ಗೊತ್ತಿದೆ, ನಗರ ಪಾಲಿಕೆಗೆ ಸೇರಿದೆ, ಹೆಚ್ಚುವರಿ ಇದನ್ನು ಕೊಡಲ್ಲ ಮತ್ತು ಅನುದಾನ ಕೊಡಲ್ಲ ಮುಂದಿನ 3 ವರ್ಷ ಅಂತ ಲಿಖಿತವಾಗಿ ಕೊಟ್ಟಿದ್ದಾರೆ. ಏನೋ ಒಂದು ಕಡೆ ನಮಗೂ ಬೇಸರ. ಅದು ಕೂಡ ಏನೋ ನೋಡೋಣ, ಮುಂದಿನ ಅಧಿವೇಶನ ಮಾರ್ಚಿಗೆ ನಮಗೆ ಬಡ್ಜೆಟ್ ಅಧಿವೇಶನ ಇದೆ, ಚರ್ಚೆ ಮಾಡಿ.